ಗುಬ್ಬಿ ತಾಲೂಕು ತುಮಕೂರು ಡಿಸ್ಟಿಕ್ಕು. ನಾನು ಇದು ಅಮೃತ್ ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ನಾನು ನೋಡಿದೆ. ಇಲ್ಲಿ ನಮಗೆ MD ಅವ್ರು ಬಂದುಬಿಟ್ಟು ನಾಗರಾಜ್ ಸರು, ಅವರು ಚೆನ್ನಾಗಿ ಸ್ಪಂದನೆ ಮಾಡಿದ್ರು. ಅಲ್ಲಿ ಹೋಗಿ ಮ್ಯಾನುಫ್ಯಾಕ್ಚರಿಂಗ್ ಯಾವ ಥರ ಮಾಡ್ತಿದ್ದಾರೆ ಅಂತೇಳಿ ತಿಳ್ಕೊಂಡ್ವಿ. ಬಂದು ನಾನು ಯೂಸ್ ಮಾಡ್ತಾಯಿದ್ದೆ, 3 ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ. ಫಸ್ಟು ನಾನು ಸ್ವಲ್ಪ ಡೆಮೋ ನೋಡಿದ ಥರ ನೋಡಿದೆ. ಆ ರಿಸಲ್ಟ್ ನೋಡ್ಕೊಂಡು ತೆಂಗು, ಅಡಿಕೆ, ಬಾಳೆ ಎಲ್ಲದಕ್ಕೂ ಹಾಕ್ತಾಯಿದ್ದೀನಿ. ಈಗ ಅಡಿಕೆ ಗಿಡಕ್ಕೆ ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತಾಯಿದ್ವಿ ಗೊಬ್ಬರ ಅಂತಂದರೆ ಅಮೃತ್ ಅವ್ರದ್ದು ಅಮೃತ್ ಗೋಲ್ಡ್ ಅಂತ ಒಂದು ಯೂಸ್ ಮಾಡ್ತಾಯಿದ್ವಿ, ಅಲ್ಟ್ರಾಸೆಟ್ ಯೂಸ್ ಮಾಡ್ತಾಯಿದ್ವಿ. ಅದ್ರ ಜೊತೆಯಲ್ಲಿ ಅರಕಗ್ರೋ ಅಂತ ಒಂದು ಬರುತ್ತೆ, ಮೈಕ್ರೋನ್ಯೂಟ್ರಿಯೆಂಟ್ಸ್ ಬಂದು ಆಧಾರ್ ಅಂತ ಒಂದು ಬರುತ್ತೆ. ಅದು ಎಲ್ಲ ಗ್ರಾಮ್ ಲೆಕ್ಕದಲ್ಲಿ ಹಾಕ್ಬೋದು, ಇದು kg ಲೆಕ್ಕದಲ್ಲಿ ಹಾಕೋದು. ಮತ್ತು ಒಂದು ಆಕ್ಟಿವ್ ಬೋರಾನ್ ಅಂತ ಒಂದಿದೆ. ಇದನ್ನು 5 ಪ್ರಾಡಕ್ಟು ನಾನು ಅಡಿಕೆ ಗಿಡಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ಮಾಮೂಲಿ ಫರ್ಟಿಲೈಸರ್ಸ್ ಗೊಬ್ಬರ ಸಿಗುತ್ತಲ್ಲ, ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಏನಂತಂದರೆ ಅದು ಸ್ವಲ್ಪ ರೋಗಗಳು ನಿಯಂತ್ರಣ ಆಗಲ್ಲ. ಇದರಲ್ಲಿ ಆಗ್ತಾ ಹೋದರೆ ಸುಮಾರು ರೋಗ ನಿಯಂತ್ರಣ ಆಗುತ್ತೆ. ನಮ್ಮದು ಬರೀ ರೋಗ ಸುಳಿ ರೋಗ ಥರ ಇತ್ತು ಈಗ ಅಡಿಕೆ ಗಿಡದಲ್ಲಿ. ನಾನು ಇದನ್ನು ಹಾಕಿದ್ಮೇಲೆ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡಿದ್ಮೇಲೆ ನಿಯಂತ್ರಣ ಬಂದಿದೆ ಮತ್ತು ರಿಸಲ್ಟ್ ಚೆನ್ನಾಗಿದೆ. ಈ ಹಣ್ಣು ಹೊಡ್ಕ ಕಮ್ಮಿ ಆಗಿದೆ. ಮೇಯ್ನ್ ಪ್ರಾಬ್ಲಮ್ ಅಡಿಕೆ ಗಿಡಕ್ಕೆ ಹಣ್ಣು ಹೊಡ್ಕ ಕಮ್ಮಿ ಆಗಿದೆ ನಮಗೆ. ಮತ್ತು ಇಳುವರಿ ಸ್ವಲ್ಪ ಬೇರೆ ಗೊಬ್ಬರ ಕಂಪೇರ್ ಮಾಡ್ಕೊಂಡ್ರೆ ಇಳುವರಿ 1 ಅಥವಾ 2 ಕ್ವಿಂಟಲು ಜಾಸ್ತಿ ಆಗಿದೆ. ಮತ್ತು ಇಲ್ಲಿ ನಾನು ಹಾಕೋದ್ರಿಂದ ಲಘು ಪೋಷಕಾಂಶಗಳು ಹೆಚ್ಚಾಗುತ್ತೆ. ಮತ್ತು ಎರೆಹುಳು ಬರುತ್ತಲ್ಲ, ಎರೆಹುಳು ಎಲ್ಲ ತುಂಬ ಚೆನ್ನಾಗಿದೆ. ಆಮೇಲೆ ಸ್ಮೂತ್ ಆಗುತ್ತೆ ಸಾಯಿಲ್ ಸ್ವಲ್ಪ. ಈಗ ನಾವು ಗೇಮೆ ಮಾಡ್ತೀವಿ, 1 ವರ್ಷ 2 ವರ್ಷಕ್ಕೆ 2 ಸತಿ ಎಲ್ಲ ಗೇಮೆ ಮಾಡ್ತೀವಿ. ಗೇಮೆ ಮಾಡೋದ್ಕಿಂತ ಝೀರೋ ಕಲ್ಟಿವೇಷನ್ ಮಾಡಿಬಿಟ್ಟು ನಾವು ಎರೆಹುಳುಗಳನ್ನ ಇಂಪ್ರೂವ್ ಮಾಡ್ಕೊಬೇಕು ನಾವು ರೈತರುಗಳು. ಬೇರೆಯವ್ರಿಗೆ ಹೇಳ್ತಾ ಇದ್ದೀನಿ, ನನ್ನ ಸ್ನೇಹಿತರು ಸುಮಾರು ಜನ ಯೂಸ್ ಮಾಡ್ತಿದ್ದಾರೆ, ನನ್ನ ರಿಲೇಟಿವ್ಸು ಯೂಸ್ ಮಾಡ್ತಿದ್ದಾರೆ. ಅವರು ನನ್ನ ರಿಸಲ್ಟ್ ನೋಡಿ ಅವ್ರು ಯೂಸ್ ಮಾಡ್ತಾರೆ. ಫಸ್ಟ್ ಹೇಳಿದೆ, ಅವ್ರು ನಂಬಲಿಲ್ಲ. ಆರೋಗ್ಯವಾಗಿದೆ. ಈ ಫಸ್ಟ್ ಗಿಡ ಆರೋಗ್ಯವಾಗಿತ್ತು ಅಂತಂದರೆ ನೆಕ್ಸ್ಟು ನಾವು ಬೆಳೆ ಹೆಂಗೆ ಬೇಕಾದರೂ ತೆಗಿಬೋದು. ಈಗ ಗಿಡನೇ ಆರೋಗ್ಯವಾಗಿಲ್ಲ ಅಂತಂದರೆ ಬೆಳೆ ಏನು ಬರೋಕ್ಕೆ ಸಾಧ್ಯನೇ ಇಲ್ಲ.